ಚಿಕನ್ ಗೀ ರೋಸ್ಟ್ ಜೊತೆಗೆ ಚಿಕನ್ ಕಬಾಬ್ ಕೂಡ ಮಾಡ್ತಾ ಇದ್ದೇವೆ. ಬನ್ನಿ ತೋರಿಸ್ತೇನೆ. ಚಿಕನ್ ಕಬಾಬ್ ಫ್ರೈ ಮಾಡ್ತಾ ಇದ್ದೇನೆ, ತೋರಿಸ್ತೇನೆ ಬನ್ನಿ. ಟಟಾಯ್, ತುಪ್ಪ ಎಲ್ಲ ಬಿಟ್ಬಿಟ್ಟು ಚಂದ ಟೇಸ್ಟ್ ಬರುತ್ತೆ ಇದಕ್ಕೆ ನಾನೀಗ ಕೊತ್ತಂಬರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ಮನೇಲಿ ಸ್ಪೆಷಲ್ ಆಗಿ ಚಿಕನ್ ಇದು ಗೀ ರೋಸ್ಟ್ ಮಾಡ್ತಾ ಇದ್ದೇವೆ. ಬನ್ನಿ ನಿಮ್ಗೂ ತೋರಿಸ್ತೇನೆ. ನೋಡಿ, ಇದು ಚಿಕನ್ ಗೀ ರೋಸ್ಟ್ ಮಸಾಲೆಯಿಂದ ಮ್ಯಾರಿನೇಟ್ ಮಾಡಿ ಹಾಫ್ ಅನ್ ಅವರ್ ಇಟ್ಟಿದ್ದೇನೆ. ಸ್ವಲ್ಪನೇ ನೀರ್ ಹಾಕ್ಬೇಕು, ಬಿಕಾಸ್ ಚಿಕನ್ ನೀರ್ ಬಿಡುತ್ತಲ್ಲ. ಇದು ಪ್ಯಾಕೆಟ್ ಯಾವ್ದು ಬಂದ್ರೆ ಇದು ಸುಶಿ ಮಸಾಲಾ ಅಂತ ಫ್ರಮ್ ಶಿಲ್ಪಾಸ್ ಕಿಚನ್. ಇದು ನಾವು ಊರಿಂದ ತರಿಸಿದ್ದು ಈ ಪ್ಯಾಕೆಟ್. ಅದ್ರಲ್ಲಿ ಬರ್ದಿರ್ತಾರೆ, ಏನು ಹಾಕ್ಲಿಕ್ಕಿಲ್ಲ, ಜಸ್ಟ್ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ನೀರ್ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿಡ್ಬೇಕು ಹಾಫ್ ಅನ್ ಅವರ್. ಈಗ ಹಾಫ್ ಅನ್ ಅವರ್ ಆಗಿದೆ. ಇವಾಗ ಒಂದು ಪ್ಯಾನ್ ಅಲ್ಲಿ ಜಾಸ್ತಿ ತುಪ್ಪ ಹಾಕ್ಬೇಕು. ಗೀ ರೋಸ್ಟಿಗೆ ಮೈನ್ ಇಂಗ್ರೀಡಿಯೆಂಟೇ ತುಪ್ಪ. ಸೊ ತುಪ್ಪ ಹಾಕ್ಬಿಟ್ಟು ನಾನು ಸ್ವಲ್ಪ ಆನಿಯನ್ ಹೇಳಿಲ್ಲ, ಬಟ್ ನಾನ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ಲಿ ಅಂತ ಒಂದು 2 ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಆಲ್ಮೋಸ್ಟ್ ಈಗ ಕಂದು ಬಣ್ಣಕ್ಕೆ ಬಂದಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ ಅನ್ನು ಹಾಕುವ. ನೋಡಿ ಫ್ರೆಂಡ್ಸ್, ನಾನು ಚಿಕನ್ ಹಾಕಿದ್ದೇನೆ, ಮ್ಯಾರಿನೇಟ್ ಮಾಡಿರೋ ಚಿಕನ್ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತೇನೆ. ಇದಕ್ಕೆ ನಾನು ಸ್ವಲ್ಪ ನೀರ್ ಹಾಕ್ತೇನೆ, ಬಿಕಾಸ್ ಚಿಕನ್ ನೀರ್ ಬಿಡುತ್ತಲ್ಲ. ಸೊ ಚಿಕನ್ ಬಾಯ್ಲ್ ಆಗುವಷ್ಟು ನೀರ್ ಹಾಕಿದ್ರೆ ಆಯ್ತು. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತೇನೆ. ಹಾಗೂ ನಾನು ಸ್ವಲ್ಪ ಮತ್ತೆ ತುಪ್ಪ ಹಾಕ್ತಾ ಇದ್ದೇನೆ. ಮನೆಯಲ್ಲಿ ಮಾಡಿರುವಂತ ಫ್ರೆಶ್ ಆಗಿ ಅಮ್ಮ ಮಾಡಿರುವಂತ ತುಪ್ಪ ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆ ಸಖತ್ತಾಗಿ ಬರುತ್ತೆ ಇದು ಟೇಸ್ಟ್. ಹಾಗೂ ಸ್ವಲ್ಪ ಉಪ್ಪು ಹಾಕ್ತೇನೆ, ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ನೋಡಿ, ಸ್ವಲ್ಪ ನೀರ್ ಹಾಕ್ತೇನೆ, ನೀರ್ ಬಿಡುತ್ತಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ದೆ ಮತ್ತೆ ತುಪ್ಪ ಹಾಕ್ದೆ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ. ಚಿಕನ್ ಬೇಯ್ಲಿ, ಸಿಮ್ ಅಲ್ಲಿ ಇಡ್ತೇನೆ ಉರಿಯನ್ನು. ಚಿಕನ್ ಗೀ ರೋಸ್ಟ್ ಜೊತೆಗೆ ಚಿಕನ್ ಕಬಾಬ್ ಕೂಡ ಮಾಡ್ತಾ ಇದ್ದೇವೆ. ಬನ್ನಿ ತೋರಿಸ್ತೇನೆ. ಇದಕ್ಕೂ ಮಸಾಲೆ ಎಲ್ಲ ಹಾಕಿಟ್ಟಿದ್ದೇವೆ. ಫ್ರೈ ಮಾಡ್ಬೇಕು. ಫಸ್ಟ್ ಇದು ಗೀ ರೋಸ್ಟ್ ಆಗಲಿ, ಆಮೇಲೆ ಅದು ಫ್ರೈ ಮಾಡುದು. ಫ್ರೆಂಡ್ಸ್, ಇದು ಚಿಕನ್ ಬೇಯ್ಲಿಕ್ಕೆ ಇಟ್ಟಿದ್ದೇನಲ್ಲ, ಅದು ಆಗುವವರೆಗೆ ನಾನು ಇಲ್ಲಿ ಗೋಡಂಬಿಯನ್ನು ಫ್ರೈ ಮಾಡ್ಕೋತೇನೆ. ಅಂದ್ರೆ ಚಿಕನ್ ಮೊದಲು ಬರ್ದಿದ್ದಾರೆ ಪ್ಯಾಕೆಟ್ ಅಲ್ಲಿ. ಚಿಕನ್ ಬೆಂದಾದ್ಮೇಲೆ ಲಾಸ್ಟ್ ಅಲ್ಲಿ ಗೋಡಂಬಿ ಬೀಜ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬೇಕು. ಅದಕ್ಕೆ ಗೋಡಂಬಿ ಬೀಜ ನಾನು ಫ್ರೈ ಮಾಡ್ಕೊತಾ ಇದ್ದೇನೆ. ಬಂದು ತೋರಿಸ್ತೇನೆ ನಿಮ್ಗೂ. ನೋಡಿ, ಈ ತರ ತುಪ್ಪದಲ್ಲಿ ಹುರ್ಕೋತಾ ಇದ್ದೇನೆ ನಾನು. ಗೋಡಂಬಿ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಆಗುವವರೆಗೆ ಫ್ರೈ ಆಗ್ಲಿ. ಲಾಸ್ಟ್ ಅಲ್ಲಿ ಆಗ್ಲಿಕ್ಕೆ ಚೆನ್ನಾಗಾಗುತ್ತೆ ಇದು. ಫ್ರೆಂಡ್ಸ್, ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ, ಬಿಕಾಸ್ ಚಿಕನ್ ಇದಲ್ಲ ಗೋಡಂಬಿ ಇದು. ಅದು ಗೋಡಂಬಿ ಬ್ರೌನ್ ಕಲರ್ ಆಗಿದೆ. ನೋಡಿ, ಇಷ್ಟಾಗಿದೆ, ಜಾಸ್ತಿ ಬೇಡ, ಒಳ್ಳೆ ಫ್ರೈ ಆಗಿದೆ. ನೋಡಿ, ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿದ್ರೆ ಆಯ್ತು ಅಷ್ಟೇ. ಇಲ್ಲಿ ಚಿಕನ್ ನೋಡಿ ಘಮ ಘಮ ಅಂತಿದೆ. ಹೊರಗಡೆ ಮಳೆ ಬರ್ತಾ ಇದೆ, ಬಿಸಿ ಬಿಸಿ ಫ್ರೆಶ್ ಆಗಿರುವ ಹೋಮ್ ಮೇಡ್ ಮನೇಲಿ ಮಾಡೋ ತುಪ್ಪದಿಂದ ಗೀ ರೋಸ್ಟ್. ಫ್ರೆಂಡ್ಸ್, ನಾನು ಮತ್ತೆ ಸ್ವಲ್ಪ ಇದು ಮಸಾಲೆ ಹಾಕ್ತಾ ಇದ್ದೇನೆ, ಬಿಕಾಸ್ ನನಗೆ ಸ್ವಲ್ಪ ಖಾರ ಇನ್ನೂ ಸಹ ಬೇಕು ಅಂತ ಅನ್ಸ್ತಾ ಇದ್ದೆ, ಅದಕ್ಕೋಸ್ಕರ. ನಾನು ಚಂದ ಮಾಡಿ ಮಿಕ್ಸ್ ಮಾಡಿದ್ದೇನೆ. ಮತ್ತೆ ಸ್ವಲ್ಪ ಬೇಯ್ಲಿ. ಚಿಕನ್ ಕಬಾಬ್ ಫ್ರೈ ಮಾಡ್ತಾ ಇದ್ದೇನೆ, ತೋರಿಸ್ತೇನೆ ಬನ್ನಿ. ಟಟಾಯ್, ಆಹಾ, ಒಂದು ಕಡೆ ಚಿಕನ್ ಕಬಾಬ್, ಒಂದು ಕಡೆ ಚಿಕನ್ ಇದು ಎಂತ ಗೀ ರೋಸ್ಟ್ ಸುಕ್ಕ ಅಂತ. ನನಗೆ ಆಲ್ಮೋಸ್ಟ್ ಬೇಯ್ತಾ ಇದ್ದೀನಿ, ಸ್ವಲ್ಪ ಬೇಯ್ದಾದ್ಮೇಲೆ ಫ್ರೆಶ್ ಆಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಹಾಗೂ ಫ್ರೈ ಮಾಡಿರುವಂತಹ ಗೋಡಂಬಿ ಬೀಜವನ್ನು ಹಾಕ್ಬೇಕು. ಅಲ್ಲಿವರೆಗೆ ನೀವು ನಮ್ಮ ಚಾನಲ್ ನೋಡ್ತಾ ಇರಿ, ತಿಂತಾ ಇರಿ. ಫ್ರೆಂಡ್ಸ್, ಇವಾಗ ಚಿಕನ್ ಬೆಂದಿದೆ, ನೋಡಿ ತೋರಿಸ್ತೇನೆ. ನೋಡಿ, ಬಿಟ್ಬಿಟ್ಟು ಚಂದ ಟೇಸ್ಟ್ ಬರುತ್ತೆ ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು ಹಾಗೂ ಫ್ರೈ ಮಾಡಿರುವ ಗೋಡಂಬಿ ಬೀಜ. ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.